ನೋಡಿ, ಇವತ್ತಿನ ಜನಕ್ಕೆ ಏನು ಗೊತ್ತಾ ಸಮಸ್ಯೆ? ಎಲ್ಲರಿಗೂ ರೋಗ ಏನಂದರೆ ಮಲಬದ್ಧತೆ, ಮೋಷನ್ ಪ್ರಾಬ್ಲಮ್ ಇರುತ್ತೆ. ಯಾರಿಗೂ ಮೋಷನ್ ಬರಲ್ಲ, ಕಾಯಿಲೆ ಅದು. ಇವತ್ತಿನ ಕಾಮನ್ ಕಾಯಿಲೆ ಅದು. ಮೋಷನ್ ಬರಲ್ಲ, ತಿಂದಿದ್ದು ಈಚೆಗೆ ಬರಲ್ಲ. ಕಾನ್ಸೆಪ್ಟ್ ಏನಿದೆ ಗೊತ್ತಾ ನಮ್ಮ ಭಾರತದಲ್ಲಿ? ಈಗ ಅದು ಬ್ರಾಹ್ಮಣರು ಅಷ್ಟೇ, ಯಾರೆಲ್ಲ ಬ್ರಾಹ್ಮಿನ್ಸ್ ಇದ್ದಾರೆ ಅವ್ರ ಕುಟುಂಬದಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ಮೊದಲು ಎಲ್ಲರ ಮನೆಯಲ್ಲೂ ಇತ್ತು. ಬ್ರಾಹ್ಮಿನ್ಸಲ್ಲಿ ಅದು ಮಸ್ಟ್ ಆ್ಯಂಡ್ ಶುಡ್ ಅಷ್ಟೇ. ಮೊದಲು ಎಲ್ಲರ ಮನೇಲಿ ಇತ್ತು. ನಾನು ನಿಮಗೂ ಹೇಳ್ತೀನಿ, ನಿಮ್ಗೆ ಯಾರಿಗಾರು ಮೋಷನ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಕಾನ್ಸೆಪ್ಟ್ ಇದು ಹೆಲ್ತಿ, ತಿಂದಿದ್ದು ಈಚೆ ಬರಬೇಕಲ್ಲ. ಏನು ಆಯುರ್ವೇದದಲ್ಲಿ ನಮ್ಮದು ಡೈಜೆಸ್ಟಿವ್ ಸಿಸ್ಟಮು ಟ್ರ್ಯಾಕು ಕ್ಲೀನ್ ಆಗಬೇಕು ಅಂತ ತುಪ್ಪ ಕುಡಿಸ್ತಾರೆ. ಗೊತ್ತಿರಲಿ ನಿಮಗೆ? ಅವ್ರು ಇನ್ನೇನಿಲ್ಲ, ಅವರು ಫಸ್ಟ್ ಹೋದ ತಕ್ಷಣ ತುಪ್ಪ ಕುಡಿಸ್ತಾರೆ. ತುಪ್ಪ ಕುಡಿತಿದ್ದಂಗೆ ಎಲ್ಲ ಕ್ಲೀನ್. ಅದೇ ರೀತಿ ಊಟ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟು ಅನ್ನ ಇರುತ್ತಲ್ಲ, ಸಾಂಬಾರು ಹಾಕಬಿಡಿ. ಅನ್ನನ ತುಪ್ಪದ ಜೊತೆ ಕಲಿಸ್ಕೊಂಡು ಒಂದು 5 ತುತ್ತು ತಿನ್ನಿಯಪ್ಪ. 5 ತುತ್ತು, ಜಾಸ್ತಿ ಏನು ಬೇಡ, 5 ತುತ್ತು ಸಾಕು. ಎಲ್ಲದಕ್ಕೂ ಕಲಿಸ್ಕೊಬಿಟ್ರೆ ಅಸಹ್ಯ ಆಗ್ಬಿಡ್ತದೆ, ತಿನ್ನೋಕ್ಕಾಗಲ್ಲ. 5 ತುತ್ತು ಸ್ಟಾರ್ಟಿಂಗಲ್ಲಿ ಏನಾರು ತಿನ್ನಿ. ನಿಮಗೆ ಮಲಬದ್ಧತೆ ಇದ್ದರೆ ರಾತ್ರಿ ಹೊತ್ತು ಮಧ್ಯಾಹ್ನದ ಹೊತ್ತು ಅನ್ನ ತಿನ್ನಬೇಕಾದ್ರೆ ಅಥವಾ ಏನಾರು ಸರಿ ತಿನ್ನಬೇಕಾದ್ರೆ ಒಂದು ಕಡೆ ಹಾಕ್ಕೊಂಡು ಒಂದು 5 ತುತ್ತು ತಿನ್ನಿ. ಯಾಕೆ ಮಲಬದ್ಧತೆ ಬರುತ್ತೆ ನಾನು ನೋಡ್ತೀನಿ, ಅದು ಎಲ್ಲಿಂದ ಬರುತ್ತೆ ನಾನು ನೋಡ್ತೀನಿ. ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ನಿಮಗೆ ಅಲಾರಾಮ್ ಹೊಡಿತಾ ಇರುತ್ತೆ, ಮನೆ ಕೆಳಗೆ ಬಿಡಲ್ಲ. ಈ ಯೋಗ ನಿದ್ರೆ ಕ್ಲಾಸಲ್ಲಿ ನಮಗೆ ಹೇಳ್ತಿರ್ತಾರೆ ತುಂಬ ಜನ, ಯಾರು ನಮ್ಗೆ ಎಚ್ಚರನೇ ಆಗಲ್ಲ ಅಂತ. ಹೌದಾ? ಒಂದು ಕೆಲಸ ಮಾಡು, ತಿಂದು ಮಲಗು, ಗೊತ್ತಾಗತ್ತೆ ಬೆಳಗ್ಗೆ ಹೆಂಗೆ ಎದೊಳಿಸುತ್ತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ, ಸನಾತನ ಧರ್ಮದಲ್ಲಿ ನಾವು ಏನಾರ ತಿನ್ನಲಿ ಅದ್ರ ಮೇಲೆ ತುಪ್ಪ ಹಾಕೊಳ್ಳೋ ಅಭ್ಯಾಸ ಇತ್ತು. ಏನಾರ ತಿನ್ನಲಿ ತುಪ್ಪ ಹಾಕೊಂಡೇ ತಿಂತಿದ್ದು, ತುಪ್ಪ ಇಲ್ಲದೇ ಊಟನೇ ಮಾಡ್ತಿರಲಿಲ್ಲ. ಏನಪ್ಪ ಇವತ್ತು ಹಬ್ಬ ಅಂದರೆ ನೀವು 1000 ಖರ್ಚು ಮಾಡಿದ್ರೆ ಸಾಕು ತುಪ್ಪಕ್ಕೆ, ಒಂದು ತಿಂಗಳು ಪೂರ್ತಿ ಚೆನ್ನಾಗಿ ತಿನ್ಬೋದು. ಎಲ್ಲಿದೆ ಅಭ್ಯಾಸ ಇವತ್ತು ತುಪ್ಪ ತಿನ್ನೋ ಅಭ್ಯಾಸ? ಎಲ್ಲಿದೆಯಪ್ಪ? ಪೇಸ್ಟ್ರಿ ಕೇಕ್ ತಿಂತೀರಾ? ತುಪ್ಪ ಎಲ್ಲಿ ತಿಂತೀರಿ? ತುಪ್ಪ ತಿಂದಿರೋ ಅಭ್ಯಾಸ ಇದೆಯಲ್ಲ, ಅದೇ ಇವತ್ತು ಮಲಬದ್ಧತೆಗೆ ಕಾರಣ. ತಿಂದಿದ್ದು ಈಚೆಗೆ ಬರಲ್ಲ. ಆ ಮಲಬದ್ಧತೆ ಹೋಗಿ ನಂತರ ಪಿಸ್ತೂಲ ಆಗುತ್ತೆ, ಪೈಲ್ಸ್ ಆಗುತ್ತೆ, ಒಂದೊಂದು ಆಗುತ್ತೆ. ಒಟ್ಟಿನಲ್ಲಿ ಕಿಡ್ನಿ ಪ್ರಾಬ್ಲಮ್ಸು. ಮೊದಲೆಲ್ಲ ಇಷ್ಟು ಕಿಡ್ನಿ ಪ್ರಾಬ್ಲಮ್ಸ್ ಇರಲಿಲ್ಲ, ಈಗ ಹೇಗೆ ಬತ್ತು ಇಷ್ಟೊಂದು ಕಿಡ್ನಿ ಪ್ರಾಬ್ಲಮ್ಸು? ತುಪ್ಪ ತಿನ್ನೋದು ಬಿಟ್ಟಿರೋದ್ರಿಂದ. ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತುಪ್ಪ ತಿನ್ನಿ. ಅನ್ನ ತಿನ್ನೋ ಅಭ್ಯಾಸ ಇದ್ದರೆ ಸಪ್ರೇಟಾಗಿ ಹಾಕೊಳ್ಳಿ, ಸಾಂಬಾರು ಜೊತೆ ಮಿಕ್ಸ್ ಮಾಡಬೇಡಿ. ಸಪ್ರೇಟಾಗಿ ಹಾಕ್ಕೊಂಡು ಒಂದು 4 ತುತ್ತು 5 ತುತ್ತು ತಿಂದರೆ ಸಾಕು, ಇಟ್ಸ್ ಎನಫ್. ಚಪಾತಿನೋ ದೋಸೆ ಆದರೂ ಸರಿ, ಒಂದು 2 ತುತ್ತಕ್ಕೆ ತುಪ್ಪ ಹಾಕೊಂಡು ತಿಂದರೆ ಸಾಕು. ಇಡೀ ಚಪಾತಿಗೆಲ್ಲ ಹಾಕ್ಕೊಂಡು, ಇಡೀ ದೋಸೆಗೆಲ್ಲ ಹಾಕೊಂಡು ತಿನ್ನೋಗತ್ತೆ ಇಲ್ಲ. 2 ತುತ್ತಕ್ಕೆ 3-4 ತುತ್ತಕ್ಕೆ ಹಾಕೊಂಡ್ರೆ ಸಾಕು. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಕ್ಲೆನ್ಸ್ ಮಾಡೋದು, ನಮ್ಗೆ ಎನರ್ಜಿ ಕೊಡೋದು, ನಮ್ಮದು ಮೋಷನ್ ಪ್ರಾಬ್ಲಮ್ ಇಲ್ಲದೆ ನೋಡ್ಕೊಳ್ಳೋದು, ಇದೆಲ್ಲ ಕೆಲಸವನ್ನು ತುಪ್ಪ ಮಾಡುತ್ತೆ. ಎಲ್ಲಾರ ಒಳ್ಳೆ ಬೆಣ್ಣೆ ತುಪ್ಪ, ಹಸುವಿಂದು ಬೆಣ್ಣೆ ತೊಗೊಂಡು ತುಪ್ಪ ಕಾಯಿಸ್ಕೊಂಡ್ರೆ ಒಳ್ಳೆಯದು. ಈ ನಂದಿನಿ ತುಪ್ಪ ತಿನ್ನಬೇಡಿ. ಯಾರೋ ಏನೋ ಮಾತು ಬರುತ್ತೆ, ಅಂಥವ್ರು ತಿನ್ಬೇಕಷ್ಟೇ. ಅದು ನಂದಿನಿ ತುಪ್ಪ, ಅದು ಬೆಣ್ಣೆ ಅಲ್ಲ. ಅದು ಬೆಣ್ಣೆ ಅಂದರೆ ಏನು ಗೊತ್ತಪ್ಪ? ಫಸ್ಟು ಏನು ಬರುತ್ತೆ, ಈ ಹಾಲು ಮೊಸರು ಆಗಬೇಕು. ಆ ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳಿ. ಹಾಲು ಮೊಸರಾಗಿ, ಆ ಮೊಸರಿಂದ ಬೆಣ್ಣೆನ ತೆಗ್ದು, ಆ ಬೆಣ್ಣೆಯಿಂದ ತುಪ್ಪವನ್ನು ಮಾಡಿದಾಗ ದಟ್ ಈಸ್ ಗುಡ್. ಎಲ್ಲ ಕಡೆ ಸಿಗುತ್ತೆ, ಹಸು ತುಪ್ಪಗಳು ಸಿಗುತ್ತೆ. ಈ ಎಮ್ಮೆದು ತರಬೇಡಿ, ವೈಟ್ಗಿರುತ್ತಲ್ಲ ಅದು ಎಮ್ಮೆದದು. ಆ ಎಮ್ಮೆ ತುಪ್ಪ ತಿಂದರೆ ಮಂದ ಆಗುತ್ತೆ ಸ್ವಲ್ಪ. ಹಸುವಿನ ತುಪ್ಪ ತೊಗೊಬಂದು ತಿನ್ನೋ ಅಭ್ಯಾಸ ಇಟ್ಕೊಳ್ಳಿ, ಡೈಜೆಸ್ಟಿವ್ ಸಮಸ್ಯೆನೇ ಇರಲ್ಲ. ಯಾರಿಗೆ ಹೇಳ್ತೀರಾ ಈಗ ನೀವು? ಯಾರಿಗಾದ್ರು ಹೇಳಿ ನೋಡಿ, ಅವ್ರಿಗೆ ತುಪ್ಪ ತಿನ್ನೋದು ಸಮಸ್ಯೆ ಅವ್ರಿಗೆ. ಆದರೆ ಅದಕ್ಕೆ ರೆಡಿಮೇಡ್ ಔಷಧಿ ಬೇಕು ಅವ್ರಿಗೆ. ಅದಕ್ಕೆ ಚೂರ್ಣಗಳು ಬಂದಿದೆ, ಮಾತ್ರೆಗಳು ಬಂದಿದೆ, ಏನೇನೋ ಬಂದಿದೆ. ಒಟ್ಟಿನಲ್ಲಿ ಮೋಷನ್ ಸಮಸ್ಯೆಗೆ ಏನೇನೋ ಬಂದಿದೆ. ಆದರೆ ಅದ್ಯಾವುದೋ ಔಷಧಿ ಅಲ್ಲಲ್ಲ, ಅದ್ಯಾವುದು ಅದರಿಂದ ಏನೂ ಬೆನಿಫಿಟ್ ಇರಲ್ಲ. ಬೆನಿಫಿಟ್ ತುಪ್ಪ. ಹಾಗಾಗಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳ್ತಾ ಇರೋದು ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ. ತುಪ್ಪ ತಿನ್ನೋದ್ರಿಂದ ನೋಡಿ ಎಷ್ಟೆಲ್ಲ ದೇಹಕ್ಕೂ ಬೆನಿಫಿಟ್ ಆಯಿತು, ಅದು ಈಚೆಗೆ ಹೋಗೋದಕ್ಕೂ ಬೆನಿಫಿಟ್ ಆಯಿತು. ಹಾಗಾಗಿ ಎಲ್ಲರೂ ತುಪ್ಪ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ.